ಎಲ್ಲರಿಗೂ ನಮಸ್ಕಾರ. ಶಿವರಾತ್ರಿ ಭಾರತೀಯ ಆಚಾರ ವಿಚಾರ ಪದ್ಧತಿಯಲ್ಲಿ ಶಿವರಾತ್ರಿಯು ಒಂದು ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಶಿವರಾತ್ರಿ ಶಿವನನ್ನು ಪರಮಾತ್ಮ, ದುಷ್ಟ ಸಂಹಾರಕ, ಕರುಣಾಕರ ಮೂರ್ತಿ, ನಟರಾಜ ಇಂಬಿತ್ಯಾದಿ ಅನೇಕ ರೂಪಗಳಲ್ಲಿ ನಾವು ಪೂಜಿಸುವ ಈ ಹಬ್ಬ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಇದು ಆತ್ಮಚಿಂತನೆ, ಉಪವಾಸ, ಶಿಸ್ತು ಮತ್ತು ಜಾಗೃತಿಯ ಹಬ್ಬವೂ ಸಹ ಆಗಿದೆ. ಶಿವರಾತ್ರಿ ಆಚರಣೆ ಮತ್ತು ಅದರ ಮಹೋನ್ನತ ಅರ್ಥಗಳು ಮಾನವ ಬದುಕಿಗೆ ಇಂದಿಗೂ ಸಹ ದಾರಿದೀಪವಾಗಿವೆ. ಶಿವ ಎಂದರೆ ಮಂಗಳ, ಕಲ್ಯಾಣ, ಶಾಂತಿ, ಪರಮಸತ್ಯ. ರಾತ್ರಿ ಎಂದರೆ ಕತ್ತಲೆ ಅಥವಾ ಅಜ್ಞಾನ. ಹಾಗಾಗಿ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಮತ್ತು ಮಂಗಳವನ್ನು ಪಡೆಯುವ ರಾತ್ರಿಯೇ ಶಿವರಾತ್ರಿ ಆಗಿದೆ. ಪ್ರತಿ ತಿಂಗಳಲ್ಲಿ ಮಾಸ ಶಿವರಾತ್ರಿ ಬರುವುದಾದರೂ ವರ್ಷಕ್ಕೊಮ್ಮೆ ಮಾಘ ಅಥವಾ ಫಾಲ್ಗುಣ ಮಾಸದಂದು ಕೃಷ್ಣ ಪಕ್ಷ ಚತುರ್ದಶಿಯಂದು ಮಹಾಶಿವರಾತ್ರಿಯನ್ನು ದೇಶಾದ್ಯಂತ ಆಚರಣೆ ಮಾಡ್ತಾರೆ. ಶಿವರಾತ್ರಿಯಂದು ಉಪವಾಸವಿದ್ದು ರಾತ್ರಿ ಜಾಗರಣೆ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸು ಶಾಂತಿ, ನೆಮ್ಮದಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ರಾತ್ರಿ ಜಾಗರಣೆ ಮಾಡುವುದಕ್ಕೆ ಆಧ್ಯಾತ್ಮಿಕ ಅರ್ಥವಿದೆ. ರಾತ್ರಿ ಜಾಗೃತರಾಗಿರುವ ಮೂಲಕ ಜ್ಞಾನೋದಯ ಪಡೆಯುವುದಾಗಿದೆ. ಇದು ನಮ್ಮೊಳಗಿನ ಅಂಧಕಾರವನ್ನು ದೂರ ಮಾಡಿ ಆತ್ಮಜ್ಞಾನವನ್ನು ಬೆಳಗಿಸುವ ಸಮಯವೂ ಹೌದು. ಶಿವಭಕ್ತಿ ಎಂದರೆ ಭಗವಾನ್ ಶಿವನ ಮೇಲಿನ ಆಳವಾದ ಶ್ರದ್ಧೆ, ಸಮರ್ಪಣೆ, ಆತ್ಮೀಯ ಪ್ರೀತಿ. ಶಿವ ಆಡಂಬರ ಪೂಜೆಯನ್ನು ಎಂದೂ ಬಯಸುವುದಿಲ್ಲ. ನಿಷ್ಕಲ್ಮಶ ಮತ್ತು ಮುಕ್ತ ಭಕ್ತಿಗೆ ಒಲಿಯುವಾತ ಶಿವ. ಪುರಾಣ ಕಥೆಯಂತೆ ಮಾರ್ಕಂಡೇಯ ಬಾಲ್ಯದಿಂದಲೂ ಶಿವನ ಭಕ್ತನಾಗಿದ್ದ. ಆದರೆ ವಿಧಿ ಲಿಖಿತದಂತೆ ಆತನ ಆಯುಷ್ಯ 16 ವರ್ಷ ಮಾತ್ರ ಇತ್ತು. ಮಾರ್ಕಂಡೇಯ ಪ್ರತಿದಿನ ಶಿವಲಿಂಗವನ್ನು ಪೂಜಿಸಿ ಓಂ ನಮಃ ಶಿವಾಯ ಎಂದು ಜಪ ಮಾಡುತ್ತಿದ್ದ. ಆತನಿಗೆ 16ನೇ ವರ್ಷವಾದಾಗ ಯಮಧರ್ಮರಾಯನು ಪ್ರಾಣ ತೆಗೆಯಲು ಬಂದಾಗ ಮಾರ್ಕಂಡೇಯ ಶಿವಲಿಂಗವನ್ನು ಅಪ್ಪಿಕೊಂಡು ತಾನು ಶಿವನನ್ನು ಬಿಡುವುದಿಲ್ಲ ಎಂದು ಹಠ ಮಾಡುತ್ತಾನೆ. ಆಗ ಶಿವನು ಪ್ರತ್ಯಕ್ಷನಾಗಿ ಯಮನನ್ನು ತಡೆದು ಮಾರ್ಕಂಡೇಯನಿಗೆ ಚಿರಂಜೀವಿಯಾಗುವಂತೆ ಆಶೀರ್ವಾದ ಮಾಡುತ್ತಾನೆ. ಹಾಗೆಯೇ ಬೇಡರ್ ಕಣ್ಣಪ್ಪ, ಕೋಳೂರು ಕೊಡಗೂಸು ಹೀಗೆ ಅನೇಕ ಭಕ್ತರ ಕುರಿತಾದ ಪ್ರಸಂಗಗಳು ನಮ್ಮ ಇತಿಹಾಸದ ಪುರಾಣಗಳಲ್ಲಿ ಕಾಣಿಸುತ್ತವೆ. ನಾಡಿನ ಮೂಲೆ ಮೂಲೆಯಲ್ಲೂ ಶಿವನ ಒಂದು ಉತ್ಸವವನ್ನು ಮಹಾಶಿವರಾತ್ರಿ ಅಂತ ನಾವು ಮಾಡ್ತಾರೆ. ಈ ಮಹಾಶಿವರಾತ್ರಿಯಂದು ಶಿವನ ಒಂದು ಧ್ಯಾನದಲ್ಲಿ ಭಕ್ತಿಯಿಂದ ಶಿವನ ಒಂದು ದರ್ಶನವನ್ನು ಪಡೆಯುತ್ತಾರೆ. ಈ ಶಿವನ ದರ್ಶನ ಪಡೆಯುವುದರಿಂದ ಆ ದಿನ ಉಪವಾಸವಿದ್ದು ಆ ಉಪವಾಸ ದಿನಗಳಲ್ಲಿ ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ. ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸ್ತಾರೆ. ಇದರಿಂದ ಅವರಿಗೆ ಒಂದು ಮಾನಸಿಕವಾದ ನೆಮ್ಮದಿ, ತಾಳ್ಮೆ, ಸಹಕಾರ ಎಲ್ಲ ಸಿಗುತ್ತೆ ಮತ್ತು ತಮ್ಮ ಆರೋಗ್ಯವನ್ನು ಸಹ ಇದು ವೃದ್ಧಿಸಿದೆ. ಈ ಉಪವಾಸ ಜಾಗರಣೆ ಎಲ್ಲ ಮುಗಿದ ನಂತರ ಬೆಳಗಿನ ಹೊತ್ತಿನಲ್ಲಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಅವರು ಉಪಹಾರವನ್ನು ಸೇವನೆ ಮಾಡ್ತಾರೆ. ಇದಿಷ್ಟು ಶಿವರಾತ್ರಿ ಬಗ್ಗೆ ಒಂದೆರಡು ವಾಕ್ಯಗಳಲ್ಲಿ ಹೇಳೋದಾದರೆ, ಇದು ಶಿವನ ರಾತ್ರಿ, ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ನನ್ನ ಒಂದೆರಡು ಮಾತುಗಳು ಶಿವರಾತ್ರಿ ಬಗ್ಗೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಮಗೆ ಇನ್ನೊಂದು ಇದೇ ರೀತಿ ಪ್ರತಿ ಒಂದು ವಿಶೇಷ ದಿನಗಳಲ್ಲಿ ಒಂದು ವಿಡಿಯೋನ ಮಾಡಲಿಕ್ಕೆ ನಮಗೆ ಒಂದು ಪ್ರೋತ್ಸಾಹವನ್ನು ಕೂಡ ಸಿಗುತ್ತೆ. ಧನ್ಯವಾದಗಳು ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು.